ಬಂದಿರುವ ಎಲ್ಲ ಪತ್ರಕರ್ತರಿಗೆ ಆತ್ಮೀಯವಾದಂತಹ ಸ್ವಾಗತ. ಆ ಸಮುದಾಯ ಭವನ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಎಲ್ಲ ಮಾಧ್ಯಮಗಳಿಗೆ ತಿಳಿಸುವ ಮೂಲಕ, ಎಲ್ಲ ನಾಡಿನ ಸಮಸ್ತ ಜನತೆಗೆ ತಿಳಿಸುವ ಮೂಲಕ ಅದು ತಿಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅಥವಾ ಪತ್ರಿಕಾಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೇವೆ. ಮತ್ತು ನಮ್ಮಲ್ಲಿ ಆಗುವಂತಹ ಆ ಒಂದು ಸಭಾಭವನ ಅಥವಾ ಸಮುದಾಯ ಭವನ ಈಗಿನ ಮಾದರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಯಾವ ರೀತಿಯ ನವೀನ ಮಾದರಿಯಲ್ಲಿ ಇದೆ ಅನ್ನೋದನ್ನ, ಅಥವಾ ಯಾವ ರೀತಿಯ ನವೀನ ಮಾದರಿಯಲ್ಲಿ ನಾವು ಲೋಕಕ್ಕೆ ಕೊಡಬಹುದು, ಅದರ ಸದುಪಯೋಗವನ್ನ ಜನಸಮುದಾಯಕ್ಕೆ ನೀಡಬಹುದು, ಸಾರ್ವಜನಿಕ ಬಂಧುಗಳಿಗೆ ನೀಡಬಹುದು ಅನ್ನೋ ಉದ್ದೇಶವನ್ನು ಇಡೀ ಕರ್ನಾಟಕ ಪರಿಚಯಿಸುವಂತ ಮುಖ್ಯ ಹೊಣೆಗಾರಿಕೆ ಪತ್ರಕರ್ತರಿಗೆ. ಅದನ್ನ ಪತ್ರಕರ್ತರಾದ ನೀವೆಲ್ಲರೂ ಕೂಡ ಜೊತೆಯಾಗಿ ಮಾಡುವುದರ ಮೂಲಕ ನಮ್ಮ ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ 50 ವರ್ಷಗಳನ್ನು ಪೂರೈಸಿ ಮುಂದಕ್ಕೆ ಸಾಗ್ತಾ ಇದೆ. ಈಗಾಗಲೇ ಆ ಸಂಘದಲ್ಲಿ ನಾವು ವಿಶ್ವಕರ್ಮ ದೇವಸ್ಥಾನ ಇದೆ, ಕಾಳಿಕಾಂಬ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಈಗ ಸಾರ್ವಜನಿಕರ ಸದುಪಯೋಗಕ್ಕಾಗಿ ಎಲ್ಲಾ ಜನಾಂಗದವರಿಗೂ ಮೀಸಲಾಗಿರುವಂತಹ ಒಂದು ಸಮುದಾಯ ಭವನ ಸುಸಜ್ಜಿತವಾಗಿ ಇದೇ ತಿಂಗಳ 29 ತಾರೀಕಿನಂದು ಲೋಕಾರ್ಪಣೆ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕೋದ್ಯಮಿಗಳು ಭಾಗವಹಿಸಬೇಕು ಮತ್ತು ನಮ್ಮ ಈ ವಿಶ್ವಕರ್ಮ ಸಮಾಜದ ಸ್ವಾಮೀಜಿಗಳು, ಮುಖ್ಯ ಗಣ್ಯರು, ನಾಡಿನ ಅನೇಕ ಬೇರೆ ಬೇರೆ ಸಮಾಜಮುಖಿ ಗಣ್ಯರು ನಮ್ಮೊಂದಿಗೆ ಜೊತೆಯಾಗಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ಈ ವಿಷಯವನ್ನ ಸಮಾಜಕ್ಕೆ ಮತ್ತು ನಾಡಿನ ಎಲ್ಲ ಜನತೆಗೆ ತಿಳಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಇಂದು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಕುರಿತಾಗಿ ಇನ್ನು ಮುಂದೆ ಮಾತುಗಳನ್ನ ನಮ್ಮ ಸಂಘದ ಅಧ್ಯಕ್ಷರು ತುಕಾರಾಮ್ ಅವರು ನಮ್ಮೊಂದಿಗಿದ್ದಾರೆ, ಉಪಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಜಯಲಕ್ಷ್ಮಿ ಅವರು ನಮ್ಮೊಂದಿಗಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಮುಂದಿನ ನಿಮ್ಮ ಪ್ರಶ್ನೆಗಳಿಗೆ ಮತ್ತು ಈ ನಮ್ಮ ಕಾರ್ಯಕ್ರಮ ಅಥವಾ ನಮ್ಮ ಈ ಸಮುದಾಯ ಲೋಕಾರ್ಪಣೆಗೊಂಡ ನಂತರ ಸಮಾಜಕ್ಕೆ ನಾವು ನೀಡಬಹುದಾದ ಕೊಡುಗೆಗಳನ್ನು ನಮ್ಮ ಜೊತೆ ನಮ್ಮ ಸಂಘದ ಎಲ್ಲರೂ ಕೂಡ ಹಂಚಿಕೊಳ್ತಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾವು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಯಲಹಂಕ ಬೆಂಗಳೂರು, ಇದರಿಂದ ಪದಾಧಿಕಾರಿಗಳು ಮತ್ತೆ ಸದಸ್ಯರು ಬಂದಿದ್ದೇವೆ. ನಮ್ಮ ಸಂಘ ಸ್ಥಾಪನೆಗೊಂಡು ಇಂದಿಗೆ ಸುಮಾರು 54 ವರ್ಷಗಳಾಯಿತು. ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬಂದು ನೆಲೆಸಿ ಸಂಘವನ್ನು ಸ್ಥಾಪನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಬೇಕು ಎಂದು ಇದನ್ನು ಸ್ಥಾಪನೆ ಮಾಡಿದ ಉದ್ದೇಶ. ಏನಾದರೂ ಇದ್ರೆ ಕೇಳಿ ಸರ್. ಇದು ವಿಶ್ವ ಬ್ರಾಹ್ಮಣ ಸಂಘ ಅಂತ ಇದೆ. ವಿಶ್ವ ಬ್ರಾಹ್ಮಣ ಕೂಡ ಒಂದು ಸರ್ನೇಮ್ 2A ಗಜೆಟ್ ಇದೆ. ಸ್ವಾಮೀಜಿ ದ್ವಯರು, ಪರಮ ಪೂಜ್ಯ ಜಗದ್ಗುರು ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅವರು ಪಡಗುತ್ತಿಯರು, ಅವರು ಬರ್ತಾರೆ. ಆಮೇಲೆ ಇನ್ನೊಂದು ಜಗದ್ಗುರುಗಳಾದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅರೆಮಾದನಹಳ್ಳಿ ಅವರು ಬರಲಿದ್ದಾರೆ. ಸರ್, ಇದು ಏನ್ ಮಾಡ್ತಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು ಸರ್? ವರ್ಗಗಳ ಜನ ಸಮುದಾಯಕ್ಕೆ, ನಮಗೆ ಮಾತ್ರ ಅಲ್ಲ, ಭವನದಲ್ಲಿ ಎಲ್ಲ ವರ್ಗದವರಿಗೂ ಫಂಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಪಾರ್ಕಿಂಗ್ ಎರಡು ಕಾಲ ಎಕರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಂದು 80ರಿಂದ 100 ವೆಹಿಕಲ್ಗೆ ಪಾರ್ಕಿಂಗ್ ಒಳಗಡೆ ಇದೆ. ತುಂಬ ಚೆನ್ನಾಗಿ ಕಟ್ಟಿದ್ದೇವೆ. ಅಲ್ಲಿ ನಾವು ಈಗ ಯಲಹಂಕ ಅಲ್ಲಿ ಜನರಿಗೂ ಹತ್ತಿರ ಒಂದು ತುಂಬ ಹತ್ತಿರ ಇದೆ. ಸರ್, ಈಗ ನಿಮ್ಮ ಸಮುದಾಯದವರಿಗೆ ಏನಾದ್ರು 6 ವರ್ಷ ಆಯ್ತು. ಈಗ ಸಮುದಾಯ ಭವನ ಕಟ್ಟಿರುವ ಉದ್ದೇಶ, ನಮ್ಮಲ್ಲಿ ವಿಶ್ವಕರ್ಮಲ್ಲಿ ಒಂದು ತುಂಬಾ ಬಡವರಿದ್ದಾರೆ. ಅವರಿಗೆ ಈ ಕಲೆಯೆಲ್ಲ ಮಾಡಿಕೊಂಡು ವಿಶ್ವಕರ್ಮರಿಗೆ ಗೊತ್ತಿರ್ಬೋದು. ಈಗ ಅರುಣಿಯವರು ವಿಶ್ವಕರ್ಮ ಎಲ್ಲ ಕೆಟ್ಟ ಕೆಲಸ ಮಾಡುವವರು ಇದ್ದಾರೆ. ಅವರಿಗೆ ಸವಲತ್ತು ಕೊಡುವಲ್ಲಿ ನಾವು ವಿಫಲರಾಗಿ ಸಂಘ ಸರ್ಕಾರದ ಯಾವುದೇ ಸವಲತ್ತು ಇರಲಿಲ್ಲ. ಈ ಸಮುದಾಯ ಭವನದಿಂದ ಬಂದಂತ ಆದಾಯದಲ್ಲಿ ಎಲ್ಲಾ ವರ್ಗಗಳು ಸ್ವಲ್ಪ ಮೇಲೆ ಬರಬೇಕು ಅನ್ನುವ ದೃಷ್ಟಿಯಲ್ಲಿ ನಮಗೆ ಸರ್ಕಾರ ಇದಕ್ಕೆ ಒಂದು ಸೈಟ್ ಕೊಟ್ಟು ಅದನ್ನು ನಾವು ಪರ್ಚೇಸ್ ಮಾಡಿ ಸಮುದಾಯವನ್ನು ಮಾಡಿದ್ದೇವೆ. ಬಂದಂತ ಇದನ್ನು ನಮ್ಮ ಸಮಾಜದವರಿಗೂ ಒಂದು ಒಳ್ಳೆಯ ಇದಕ್ಕೆ ಬಳಸಬೇಕು. ಮತ್ತೆ
ವಿದ್ಯಾನಿಧಿ ಇದೆಲ್ಲ ಮಾಡ್ತಾ ಇದ್ದೀವಿ, ಮೊದಲಿಂದ ಮಾಡ್ತಾ ಇದ್ದೀವಿ, ಆದ್ರೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಮಾಡ್ತಾ ಇದ್ದೀವಿ. ಈ ಸಮುದಾಯಕ್ಕೆ ಒಂದು ಆಧಾರದಿಂದ ನಮ್ಮ ಸಮಾಜದವರಿಗೆ ಒಂದು ಈ ಉದ್ಯೋಗ ಆಗಲಿ, ವಿದ್ಯೆ ಆಗಲಿ, ಅಥವಾ ಈ ಕುಲಕಸಬು ತುಂಬಾ ಈಗ ಗೊತ್ತಿರುವಾಗ ಚಿನ್ನ ಕೆಲಸ ಅಥವಾ ಮರದ ಕೆಲಸ ಎಲ್ಲ ಕಷ್ಟ ಇದೆ. ಸರ್ ಈಗ ಕ್ವಶನ್ ಮಾಡ್ತಿದ್ರು 96 ಸರ್ನೇಮ್ ಇದೆ. ಅದರಲ್ಲಿ ವಿಶ್ವ ಬ್ರಾಹ್ಮಣ ಕೂಡ ನಮ್ಮ ವಿಶ್ವಕರ್ಮ ಇದೆ, ಸೋನಾರ್ ಇದೆ, ಆಚಾರ್ಯ ಇದೆ, ಎಲ್ಲ ಅದರಲ್ಲಿ 96 ಇದರಲ್ಲಿ ಬರ್ತದೆ. ಅದರಲ್ಲಿ ವಿಶ್ವ ಬ್ರಾಹ್ಮಣ ಕೂಡ ಇದೆ. ನಾವು ಸಮುದಾಯ ಭವನವನ್ನ ಬರೀ ಪ್ರೋಗ್ರಾಮ್ಸ್ ಇಟ್ಕೋತೀರಾ, ಇಲ್ಲ ನಿಮ್ಮ ಎಜುಕೇಶನಲ್ ಪ್ರೋಗ್ರಾಮ್ಸ್ ಮತ್ತೆ ಬೇರೆ ಸಮಾರಂಭಕ್ಕೆ ಕೊಡ್ತೀವಿ. ಸಮಾಜದ ಎಲ್ಲ ವರ್ಗದ ಜನರಿಗೂ ಕೊಡ್ತೇವೆ. ಎಲ್ಲ ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಎಲ್ಲಾ ಸಮುದಾಯದ ಕೂಡ ನಾವು ನೀಡ್ತೇವೆ. ವಿಶ್ವ ಬ್ರಾಹ್ಮಣರು ಅಂದ್ರೆ ಇಲ್ಲಿಯ ವಿಶ್ವಕರ್ಮರ ಇಲ್ಲ, ನಮ್ದು ಮೂಲತಃ ನಾವು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಮಾಡಿರೋದು. ನಾವು ದಕ್ಷಿಣ ಕನ್ನಡದಿಂದ ಬಂದಂತ ಎಲ್ಲಾ ವಿಶ್ವ ಬ್ರಾಹ್ಮಣ ಒಗ್ಗಟ್ಟಾಗಿ ಈ ಸಂಘವನ್ನ 1970ರಲ್ಲಿ ಸ್ಥಾಪನೆ ಮಾಡಿದ್ವಿ. ಆಮೇಲೆ ವಿಶ್ವ ಬ್ರಾಹ್ಮಣ ಸಂಘ ದಕ್ಷಿಣ ಕನ್ನಡ ಅಂತ. ಹೌದು, ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ನಮ್ದು ಇರೋದು. ಅದೇ ವಿಶ್ವ ಬ್ರಾಹ್ಮಣ ಅಲ್ಲಿಂದ ಬಂದಿರೋರು ಇಲ್ಲಿ ಸಂಘ ಹೌದು, ಮಾಡಿದ್ದಾರೆ. ಅಲ್ಲಿಂದ ಆಗ 1970ರಲ್ಲಿ ಬಂದಂತ ರುದ್ರಯ್ಯ ಆಚಾರ್ಯ ಅಂತಿದ್ರು, ಅವರು ಈ ಸಂಘವನ್ನ ಸ್ಥಾಪನೆ ಮಾಡೋದು 4ನೇ ತಾರೀಕು ಜನವರಿ 1970ರಲ್ಲಿ ಸ್ಥಾಪನೆ. ಸೈಟ್ ನಮಗೆ 1992ರಲ್ಲಿ ಸಿಕ್ತು. 92ರಲ್ಲಿ ಸೈಟ್ ಸಿಕ್ತು. 92ರಿಂದ ಇವತ್ತು 26 ಕಂಪ್ಲೀಟ್ ಮಾಡ್ತಾ ಇದೆ. ಅದು ಈಗ ನಾವು ಸಮುದಾಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ಪೂಜಾ ಮಂದಿರನ ಕಟ್ಟಿದ್ದೇವೆ. ಮತ್ತು ನಮ್ಮದೇ ಆದ ಒಂದು ವಿಶ್ವಕರ್ಮನ ಧಾಮದಲ್ಲಿ ಚಿಕ್ಕ ಸಭಾವನ ಇತ್ತು. ಅದರಲ್ಲಿ ಈಗಲೂ ಕೂಡ ಉಪನಯನ, ನಿಶ್ಚಿತಾರ್ಥ, ಚಿಕ್ಕ ಪುಟ್ಟ ಮದುವೆಗಳು, ಪೂಜೆಗಳು ನಡೀತಾ ಇದೆ. ಈ ವಿಶ್ವಕರ್ಮ ಸಮುದಾಯ ಭವನಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಸರ್ಕಾರದಿಂದ ಎಷ್ಟು ಅಮೌಂಟ್? ನಮ್ಮ ಈಗ ಒಟ್ಟು ಖರ್ಚು 6 ಕೋಟಿ. ಸರ್ಕಾರದಿಂದ ಎಷ್ಟು ಸರ್ಕಾರದಿಂದ ಯಾವುದೇ ಅನುದಾನ ಬರಲಿಲ್ಲ. ಆದ್ರೆ ವೀರಪ್ಪ ಮೊಯ್ಲಿ ಅವರು ಸಂಸದರಾಗಿದ್ದಾಗ ಒಂದು 10 ಲಕ್ಷ ಅನುದಾನ ಬರೆದು ಬಿಟ್ಟರೆ ನಾವು ಈಗಲೂ ಹಿಂದುಳಿದ ಇಲಾಖೆಯಲ್ಲಿ ಅಡ್ಡಾಡ್ತಾ ಇದ್ದೇವೆ, ಯಾವುದೇ ಅನುದಾನ ಬಂದಿಲ್ಲ. ಅಂದ್ರೆ ಅವರು ಎಂಪಿ ಆದಾಗ ಸಂಸದರ ಅನುದಾನ ಬಂತು ಹೊರತು ಸರ್ಕಾರದಿಂದ ಯಾವುದೇ ಅನುದಾನ ಬರಲಿಲ್ಲ. ನಾವು ಹಿಂದುಳಿದ ವರ್ಗ ಆದ್ರಿಂದ ಅದಕ್ಕೂ ನಾವು ಕೊಟ್ಟಿದ್ದೀವಿ. ಆದ್ರೆ ಅದು ಇದು ಬಂದಾಗ ನಮ್ಮ ಸ್ಥಳೀಯ MLA ವಿಶ್ವನಾಥ್ ಅವರು ಸ್ವಲ್ಪ ಸಹಕಾರ ನೀಡಿದ್ದಾರೆ, ಇನ್ನು ಕೊಟ್ಟು ಹೇಳಿದ್ದಾರೆ, ಭರವಸೆ ನೀಡಿದ್ದಾರೆ. ಇನ್ನು ನಾವು ಅದರ ನಿರೀಕ್ಷೆ ಇದ್ದೀವಿ. ಇದನ್ನು ನಾವು ಆದಷ್ಟು ಸಾಲ ತಗೊಂಡೇ ಮಾಡಿದ್ದೀವಿ ನಮ್ಮ ಸಮುದಾಯ. ಇಷ್ಟವರೆಗೆ ನಾವು ಹಿಂದುಳಿದ ವರ್ಗದಲ್ಲಿ ಬರ್ತದಕ್ಕಾದ್ರು ಯಾವುದರಿಂದ ಬರಲಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಸಾಲದೆಲ್ಲ ತೀರಿಸುವ ರೀತಿಯಲ್ಲಿ ಈ ಸಮುದಾಯದಿಂದ ನಾವು ಇದು ತಗೊಂಡು ನಮ್ಮ ಸಮಾಜದವರಿಗೆ ಒಂದು ಒಳ್ಳೆ ಇದು ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಈಗ ಇನ್ನೊಂದು 10 ಲಕ್ಷ ಕೊಟ್ಟು ಇನ್ನೊಂದು 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ನಿರೀಕ್ಷೆ ಇದೆ. 3 ಇದರಲ್ಲಿ ಸೈಟ್ ಇದು CA ಸೈಟ್. ಇದರಲ್ಲಿ 3 ಒಂದನೇದಾಗಿ ಸಮುದಾಯ ಭವನ, ವಸತಿ. ಈಗ ನಮ್ಮ ಒಂದು ಸಮುದಾಯಕ್ಕೆ ಹಾಸ್ಟೆಲ್, ವಸತಿ ಸೌಕರ್ಯ ಇರುವಂತ ಒಂದು ಬಿಲ್ಡಿಂಗ್ ಮಾಡಬೇಕು. ವಿದ್ಯಾರ್ಥಿ ನಿಲಯ. ಈ ಸಮುದಾಯ ಭವನದ ಇನ್ಕಮ್ ಅಲ್ಲಿ ಮಾಡ್ತೇವೆ. ಸರ್ ಎಷ್ಟು ಮೆಜರ್ಮೆಂಟ್ ಸರ್ ಅದು? 2 ಕಾಲಕ್ಕೆ ನೀವು ಒಂದು ಸ್ಕೂಲ್ ಕಟ್ಬೋದಿತ್ತಲ್ಲ? ಸ್ಕೂಲ್ ಅಂದ್ರೆ ನಮ್ಗೆ ಇದು ಅದರಲ್ಲಿ ಇರುವುದು ಶಿಲ್ಪ ಬಗ್ಗೆ ಸಮುದಾಯ ಇರೋದ್ರಿಂದ ನಾವು ಮೊದಲು ಸಮುದಾಯ ಭವನಕ್ಕೆ ಕೈ ಹಾಕಿದ್ದೇವೆ. ಸಂಪೂರ್ಣ ಮಾಡಿ ಆಯ್ತು. ಈಗ ಅದು ಬ್ಯಾಂಕ್ ಲೋನ್ ತಗೊಂಡಿದ್ದೇವೆ. ಸುಮಾರು ಇನ್ಕಮ್ ಜನರೇಟ್ ಮಾಡಲಿಕ್ಕೆ ಆಮೇಲೆ ಸಮಾಜಕ್ಕೆ ಹೌದು. ಸ್ಕೂಲು, ಶಿಲ್ಪಕಲಾ ಶಾಲೆ ಎಲ್ಲ ಹೌದು. ಹಾಸ್ಟೆಲ್ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾವು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘದಿಂದ ಬಂದು ಇಲ್ಲಿ ಪ್ರೆಸೆಂಟ್ ಮಾಡ್ತಿದ್ದೇವೆ. ನಮ್ಮ ಸಂಘ ಸ್ಥಾಪನೆ ಆಗಿ ಸುಮಾರು ಒಂದು 56 ವರ್ಷ ಆಗಿದೆ. ಆವತ್ತಿಂದಲೂ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಆ ಜಾಗ ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟ ಇತ್ತು. ಎಲ್ಲ ಕಡೆ ಹೋಗಿ ಜನಗಳಲ್ಲಿ ಡೊನೇಷನ್ ತಗೊಂಡು ಅದನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 25 ವರ್ಷದ ಡಾಮನ ಅಂತ ಮಾಡಿದ್ದೇವೆ. ಅಲ್ಲಿ ಆವತ್ತಿನ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇದೆ. ಮದುವೆ ಉಪನಯನ ಇರಬಹುದು, ಸೀಮಂತ ಇರಬಹುದು, ನಾಮಕರಣ, ಹಾಗೆ ಮದುವೆ ಸಹ ಹೊರಗಡೆ ಗ್ರೌಂಡ್ ಅಲ್ಲಿ ಸಾಮೇನ ಹಾಕಿ ಮದುವೆ ಸಹ ನಡೀತಾ ಉಂಟು. ಅದಾದ ಮೇಲೆ ಯಜ್ಞ ಮಂಟಪ ಅಂತ ಮಾಡಿದ್ವಿ. ಸುಮಾರು 1 ಕೋಟಿಗೂ ಮಿಕ್ಕಿ ಖರ್ಚಾಗಿದೆ ಸೋಮನಾಥಾಚಾರ ಕಾಲಾವಧಿಯಲ್ಲಿ. ಅಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿದ್ದೇವೆ. ಹಾಗೆ ಎಲ್ಲರ ಸಹಕಾರದಿಂದ ಕರ್ನಾಟಕ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿ ಸುಮಾರು 3.25 ಕೋಟಿ ಲೋನ್ ಮಾಡಿ ತುಕಾರಾಮಾಚಾರ್ಯರ ಅಧ್ಯಕ್ಷತೆಯಲ್ಲಿ ಸಮುದಾಯ ಭವನವನ್ನ ಇನ್ನೇನು
ಇನ್ನು 2 ದಿವಸ ನಾನು 29/3/26 ಭಾನುವಾರದಂದು ಲೋಕಾರ್ಪಣೆಗೊಳ್ಳಲಿದೆ. ಅದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹ ಶಕ್ತಿ ಮೀರಿ ತಮ್ಮ ಕೈಲಾದಂತಹ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಸರ್ಕಾರದಿಂದ ಸಹ ಒಂದು 20 ಲಕ್ಷ ಅನುದಾನ ಬಂದಿದೆ, ಸ್ಟಾರ್ಟಿಂಗ್ ಅಲ್ಲಿ ಬಂದಿತ್ತು. ಅದನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಲೋನ್ ಆದ್ಮೇಲೆ ನಾವು ಆ ಕಾರ್ಯವನ್ನು ಕೈಗೆತ್ತಿಕೊಂಡು ಸಂಪೂರ್ಣಗೊಳಿಸಿದ್ದೇವೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ಹೋರಾಟ ತುಂಬಾ ಇದೆ. ಮುಂದೆ ಅದರಿಂದ ಬಂದಂತ ದುಡ್ಡಲ್ಲಿ ನಾವು ಇನ್ನು ಮುಂದೆ ಸಾಕಷ್ಟು ಯೋಜನೆಗಳನ್ನು ಕೈಗೊಂಡು ಮಾಡಲಿಕ್ಕಿದೆ. ನಮಗೆ ಜಾಗ ಪಟ್ಟಣ ಉದ್ದೇಶ ಪಂಚ ಕಸುಬುಗಳಿಗೆ ಶಾಲೆ ತರಬೇತಿ ಕೇಂದ್ರ ಮಾಡ್ಬೇಕನ್ನೋ ಉದ್ದೇಶ ಕೊಟ್ಟಿರುವಂತದ್ದು. ಬಟ್ ನಾವು ಮೊದಲಿಂದ ಮಾಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ನಮಗೆ ದುಡ್ಡಿಲ್ಲ. ಈಗ ಏನಾದ್ರು ಈಗ ಇದನ್ನ ಫಂಡ್ ಬಂದ್ರೆ ಆ ದುಡ್ಡಲ್ಲಿ ಒಂದು ನಮ್ಮ ಬಡ ಜನರಿಗೆ ಅನುಕೂಲ ಆಗುವ ಹಾಗೆ ಸಾಕಷ್ಟು ಒಂದು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಹಾಗೆ ಅದರಿಂದ ನಮ್ಮೆಲ್ಲ ಬಡವರಿಗೆ ಒಂದು ಹೆಲ್ಪ್ ಆಗುವಂತ ಒಂದು ಕಾರ್ಯವನ್ನು ಮಾಡಬೇಕು. ಹಾಗೆ ಇದರಲ್ಲಿ ಸಮುದಾಯ ಭವನದಲ್ಲಿ ನಮ್ಮವರಿಗೆ ಒಂದು 10% 10% ಈ ತರ ಡಿಸ್ಕೌಂಟ್ ರೂಪದಲ್ಲಿ ನಾವು ಕೊಡ್ತೇವೆ. ಹಾಗೆ ಬೇರೆ ಎಲ್ಲ ಜನರಿಗೂ ಸಹ ಅಲ್ಲಿ ಕಾರ್ಯ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೇವೆ. ಇನ್ನು ಒಂದು ಹಲವಾರು ಯೋಜನೆಗಳಿದೆ, ಮುಂದಿನ ದಿನಗಳದ್ದು ನೆರವೇರಲಿದೆ. ಈ ಒಂದು ಸಮಾರಂಭಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಅಂದ್ರೆ 1,000 ಜನ ಸೇರ್ಬೋದು. ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ, ಆಗ ಬರ್ತಾರೆ, ಜನ ಬರ್ತಾರೆ. 2,000 ಜನ ತನಕ ಬಂದಿರೋದಿದೆ. ಪ್ರತಿ ವರ್ಷ ನಾವು ಅವತ್ತಿನ ವಿಶ್ವ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ಬಹಳ ವಿಜೃಂಭಣೆ ನಡೀತಾ ಇದೆ ಕಾರ್ಯಕ್ರಮಗಳು. ನಿಮ್ಮ ಈ ಸಂಘದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಸರ್? ಮೆಂಬರ್ ಈಗ ಒಂದು 2,500 ಜನ ಇದ್ದಾರೆ, ಮೆಂಬರ್ ಇದ್ದಾರೆ. ಸುಮಾರು ಒಂದು 400-500 ಜನಕ್ಕೆ ನಾನು ಹೆಸರು ಹೇಳಲ್ಲ, ನಿಮ್ಮ ಜನಾಂಗದವ್ರಿಗೆ ಮಲ್ಲೇಶ್ವರಂನಲ್ಲಿ ನಿಮ್ಮದೇ ಆದ ನಿಮ್ಮ ಸಂಘದ್ದೇ ಆದ ಒಂದು ನಾನು ಮಾತಾಡಕ್ಕೆ ಬಿಡಲ್ವಾ? ಅವರು ಮೋಸ ಮಾಡಿದ್ದಾರೆ, 14,000 ಕಟ್ಟಿಸ್ಕೊಂಡು. ನಿಮ್ಮವರೆಗೂ ಅದು ಬಂದಿದ್ಯಾ? ಇಲ್ಲ, ನಮ್ಮ ಗಮನ ಗೊತ್ತಿಲ್ಲ. ನಾವು ಬರೀ ಒಂದು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಅಂತ ಯಲಹಂಕದಲ್ಲಿ ಇರೋದು, ಆ ವಿಚಾರ ಗೊತ್ತಿಲ್ಲ. ನಿಮ್ಮವರೇ ಇರ್ತಾರಲ್ಲ, ಇರೋದು ಕಡಿಮೆ ಜನನೇ, ಈ ತರ ಆಗಿದೆ ಅಂತ ನಿಮ್ಗೆ ಯಾರು? ಇಲ್ಲ ಇಲ್ಲ ಇಲ್ಲ, ನಮ್ಮ ಗಮನ 2020ರಲ್ಲಿ ನಮ್ಮ ಕಾರ್ಯಕ್ರಮ ಸಮಿತಿ ಆಡಳಿತಕ್ಕೆ ಬಂತು. ಅದೇ ಮತ್ತೆ 2022ರಲ್ಲಿ ಮತ್ತೆ ಮರು ಆಯ್ಕೆಗೊಂಡು ನಮ್ಮದೇ ಸಮಿತಿ ಸುಗರಾಮಾಚಾರ್ಯರ ಅಧ್ಯಕ್ಷತೆಯಲ್ಲಿ ಮುಂದುವರಿಸಿದ್ದೇವೆ. ಹಾಗೆ ನಮ್ಮ ಗುರಿ ಒಂದೇ ಆಗಿತ್ತು, ಸಮುದಾಯ ಭವನ ನಿರ್ಮಾಣ ಆಗಬೇಕು ಅಂತ. ಹಾಗೆ ಈಗ ಎಲ್ಲ ಸುಮಾರು ಅಡ್ಡಗಳು ಬಂದರೂ ನಾವು ಈ ಕಾರ್ಯ ನಿರ್ಮಾಣ ಮಾಡಿ ಮುಗಿಸಿದ್ದೇವೆ. ಈ ದೇವಿ ಅನುಗ್ರಹದಿಂದ ಅದನ್ನು ಎದುರಿಸುವ ಶಕ್ತಿ ನಮಗೆ ಬಂತು. ಇದೇ 29 ತಾರೀಕು ಭಾನುವಾರದಂದು ಲೋಕಾರ್ಪಣೆಗೊಳ್ಳಲಿದೆ. ಎಲ್ಲರೂ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಕೊಡುವಲ್ಲಿ ಮೊದಲನೇದಾಗಿ ಪ್ರದೀಪ್ ಮನೆಯಿಂದ, ಆಮೇಲೆ ವಿವೇಕ್ ಮಯ್ಯ, ಆಮೇಲೆ ವೆಂಕಟರಮಣ, ಆಮೇಲೆ ಅವರು ಕನ್ನಡ ಬ್ಯಾಂಕಿನ ರೀಜನಲ್ ಆಫೀಸ್ ಭಾಸ್ಕರ್ ಅವರ ಅವ್ರಿಗೆ ಏನಾದ್ರು ಹಾನಿ ಮಾಡ್ತೀರಾ ಅಲ್ಲಿ? ಹೌದು, ಆನಂದ ಮಾಡ್ತೇವೆ.